ಫೈನಲಿ ಇವತ್ತು ನನ್ನ ಮುಂದೆ ಗೂಗಲ್ನವರು ಹೊಸದಾಗಿ ಲಾಂಚ್ ಮಾಡಿದಂಥ ಗೂಗಲ್ ಪಿಕ್ಸೆಲ್ 9 ಮತ್ತು ಗೂಗಲ್ ಪಿಕ್ಸೆಲ್ 9 ಪ್ರೋ ಎಕ್ಸೆಲ್ ಈ ಎರಡು ಸ್ಮಾರ್ಟ್ಫೋನ್ಗಳಿದೆ. ನನಗೆ ಈ ಎರಡು ಸ್ಮಾರ್ಟ್ಫೋನ್ಗಳನ್ನು ಗೂಗಲ್ನವರು ಏನು ಕಳಿಸ್ಕೊಟ್ಟಿಲ್ಲ. ನಮ್ಮ ಬೆಂಗಳೂರಿನ ರಾಜಾಜಿನಗರಲ್ಲಿರುವಂಥ ಮೊಬೈಲ್ ಪ್ಲಾನೆಟ್ ಅವರು ಈ ಎರಡು ಫೋನ್ಗಳನ್ನು ಅನ್ಬಾಕ್ಸ್ ಆಗದೇ ಇರುವಂಥ ಎರಡು ಫೋನ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈ ಎರಡು ಫೋನ್ಗಳಿಗೆ. ಸೊ ನಾನಿವತ್ತು ಈ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಮೊದಲನೇದಾಗಿ ಈ ಗೂಗಲ್ ಪಿಕ್ಸೆಲ್ 9 ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದು ಓಪನ್ ಮಾಡೋದಕ್ಕೆ ಹಿಂದ್ಗಡೆ ಸ್ಟಿಕ್ಕರ್ ಇದೆ. ಸ್ಟಿಕ್ಕರ್ ತೆಗೆದು ಸ್ಲೈಡ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗುತ್ತೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಹೆವಿ ಪ್ರೀಮಿಯಮ್ ಆಗಿದೆ. ಇದನ್ನು ಆಮೇಲೆ ತೋರಿಸ್ತೀನಿ. ಇದ್ರ ಕೆಳಗಡೆ ಒಂದು USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದೀರಾ, ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ ಇವರು, ಸಖತ್ತು ಪ್ರೀಮಿಯಮ್. ನಾನು ಇಲ್ಲಿಯವರೆಗೆ ಅನ್ಬಾಕ್ಸ್ ಮಾಡಿರುವಂಥ ಅಥವಾ ಯೂಸ್ ಮಾಡಿರುವಂಥ ಪಿಕ್ಸೆಲ್ ಫೋನ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಸೀರೀಸ್ ಅಂತ ಅನ್ಬೋದು. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಮೇಲೆ ಬರ್ತೀನಿ, ಆಯಿತಾ. ಫಸ್ಟು ಈ ಪಿಕ್ಸೆಲ್ 9 ಪ್ರೋ ಎಕ್ಸೆಲ್ನ ಅನ್ಬಾಕ್ಸ್ ಮಾಡೋಣ. ಇದನ್ನು ಕೂಡ ಅದೇ ರೀತಿ ಹಿಂದ್ಗಡೆ ಸ್ಟಿಕ್ಕರ್ ಇದೆ, ಅದನ್ನು ರಿಮೂವ್ ಮಾಡಿ ಸ್ಲೈಡ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಒಂದು ಸಣ್ಣ ಪೌಚ್ ರೀತಿ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನು ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಈ ಫೋನ್ ಕೆಳಗಡೆ ನಮಗೆ ಕೊನೆಯದಾಗಿ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್, ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ ಈ ಫೋನ್ ಕೂಡ. ಇದಕ್ಕೂ ಮತ್ತು ಈ ನಾರ್ಮಲ್ ಪಿಕ್ಸೆಲ್ 9ಗೂ ನೋಡೋದಕ್ಕೆ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಈ ಪಿಕ್ಸೆಲ್ 9 ಪ್ರೋ ಎಕ್ಸೆಲ್ನಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಇದೆ ಮತ್ತು ಒಂದು ಎಕ್ಸ್ಟ್ರಾ ಸೆನ್ಸಾರ್ನ ಹಾಕಿದ್ದಾರೆ. ಬಿಟ್ಟರೆ ಹಿಂದ್ಗಡೆಯಿಂದ ನೋಡೋದಕ್ಕೆ ಸೇಮ್ ಅದೇ ರೀತಿ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಎರಡು ಫೋನ್ಗಳ ಥಿಕ್ನೆಸ್ಸು ಎರಡೂ ಕೂಡ ಸೇಮು. ಎರಡೂ ಕೂಡ 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಸೇಮ್ ಥಿಕ್ನೆಸ್ಸು. ವೆಯ್ಟಿಗೆ ಬಂದರೆ ಆಬ್ವಿಯಸ್ಲಿ ಈ ಪಿಕ್ಸೆಲ್ 9 ಪ್ರೋ ಎಕ್ಸೆಲ್ಲು ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ. 221 ಗ್ರಾಮ್ ವೆಯ್ಟು. ಪಿಕ್ಸೆಲ್ 9 ಬಂದ್ಬಿಟ್ಟು 198 ಗ್ರಾಮು. ಬಟ್ ಕೈಲಿ ಇಟ್ಕೊಂಡ್ರೆ ಎರಡು ಕೂಡ ಬ್ಯಾಲೆನ್ಸ್ಡ್ ಆಗಿದೆ ಮತ್ತು ಕಡಿಮೆ ವೆಯ್ಟ್ ಅನ್ನೋ ಒಂದು ಫೀಲ್ನ ಕೊಡುತ್ತಾ, ಆಯಿತಾ. ಅದನ್ನು ಬಿಟ್ಟರೆ ಈ ಎರಡೂ ಫೋನ್ಗಳ ಫ್ರೇಮ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಎರಡೂ ಆಬ್ವಿಯಸ್ಲಿ ಅಲ್ಯೂಮಿನಿಯಂ ಫ್ರೇಮೇ, ಆದರೆ ನಮಗೆ ಪಿಕ್ಸೆಲ್ 9 ಪ್ರೋ ಎಕ್ಸೆಲ್ನಲ್ಲಿ ಗ್ಲಾಸಿ ಫಿನಿಶು, ಆಯಿತಾ. ಮೆಟಾಲಿಕ್ ಒಂದು ರೀತಿ ಕ್ರೋಮ್ ಫಿನಿಶ್ ನಮಗೆ ಸಿಗ್ತಾ ಇದೆ ಈ ಒಂದು ಎಕ್ಸೆಲ್ ವೇರಿಯಂಟಲ್ಲಿ. ನಮಗೆ ಈ ಕಡೆ ನಾರ್ಮಲ್ ಪಿಕ್ಸೆಲ್ 9ನಲ್ಲಿ ಮ್ಯಾಟ್ ಫಿನಿಶು ಒಂಥರ ನನಗಿದೆ ಪರ್ಸ್ನಲ್ ಇಷ್ಟ ಆಯಿತು. ಈ ಕ್ರೋಮ್ಗಿಂತ ಈ ಪಿಕ್ಸೆಲ್ 9 ಇರುವಂಥ ಫ್ರೇಮ್ ಫಿನಿಷೇ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಈ ಫೋನ್ಗಳಲ್ಲಿರುವಂಥ ಬಟನ್ಗಳು ತುಂಬ ಟೈಟ್ ಇದೆ, ಆಯಿತಾ. ತುಂಬ ಜಾಸ್ತಿ ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತು. ಎರಡು ಫೋನ್ಗಳಲ್ಲೂ ಹಂಗೆ ಇದೆ. ಪವರ್ ಬಟನ್ನು ಹೆವಿ ಪ್ರೆಸ್ ಮಾಡಬೇಕು ಮತ್ತು ವಾಲ್ಯೂಮ್ ರ್ಯಾಕರು ಕೂಡ ತುಂಬ ಗಟ್ಟಿ ಇದೆ ಅನ್ನಿಸ್ತು, ತುಂಬ ಟೈಟ್ ಇದೆ, ಆಯಿತಾ. ಹೆವಿ ಜಾಸ್ತಿ ಪ್ರೆಸ್ ಮಾಡಬೇಕು ಅನ್ನೋ ಒಂದು ಫೀಲ್ನ ನನಗೆ ಕೊಡ್ತಾ ಇದೆ. ಈ ಎರಡು ಫೋನ್ಗಳಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಆಬ್ವಿಯಸ್ಲಿ ಹೆಡ್ಫೋನ್ ಜಾಕ್ ಇರಲ್ಲ. ಮತ್ತು ಎರಡರಲ್ಲೂ ಕೂಡ ಡ್ಯುಯಲ್ ಸಿಮ್ ಸ್ಲಾಟ್ ಇದೆ. SD ಕಾರ್ಡ್ ಸ್ಲಾಟ್ ನಮಗೆ ಸಿಗ್ತಾ ಇಲ್ಲ. ಇನ್ನು ಈ ಎರಡು ಫೋನ್ಗಳ ಫ್ರಂಟಲ್ಲಿ ನಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಝಲ್ ಎರಡರಲ್ಲೂ ಕೂಡ ತುಂಬ ಕಡಿಮೆ ಇದೆ, ಆಯಿತಾ. ಎರಡರಲ್ಲೂ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಎಷ್ಟು ಫಾಸ್ಟ್ ಆಗಿದೆ ಅಂತ. ಹಿಂದ್ಗಡೆ ಎರಡು ಕೂಡ ಆಬ್ವಿಯಸ್ಲಿ ಗ್ಲಾಸಿ ಫಿನಿಶು. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2ನ ಹಾಕಿದ್ದಾರೆ. ಸೊ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಲೆವೆಲ್ನ ಬಿಲ್ಡ್ ನಮಗೆ ಸಿಗ್ತಾ ಇದೆ. ಆಗಲೇ ಹೇಳ್ದಂಗೆ ಇಲ್ಲಿಯವರೆಗೆ ಲಾಂಚ್ ಆಗಿರುವಂಥ ಪಿಕ್ಸೆಲ್ ಫೋನ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಬಿಲ್ಡು, ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡೂ. ಜೊತೆಗೆ ಈ ಎರಡರಲ್ಲೂ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಈ ಎರಡೂ ಕೂಡ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು. ಪರ್ಸ್ನಲಿ ಈ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹೆವಿ ಪ್ರೀಮಿಯಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಈ ಗೂಗಲ್ ಪಿಕ್ಸೆಲ್ 9ನ ಕೆಲವೊಂದು ಮೈನ್ ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ. ನೀವು ನಂಬಲ್ಲ, ಈ ಫೋನು 80,000 ರೂಪಾಯಿಗೆ ಲಾಂಚ್ ಆಗಿರೋದು. 80,000 ರೂಪಾಯಿ. ಈ ಫೋನಲ್ಲಿ 6.3
3 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ OLED ಡಿಸ್ಪ್ಲೇ ಇದೆ. ಇದು LTPO ಡಿಸ್ಪ್ಲೇ ಅಲ್ಲ. ಈ ಪ್ರೈಸ್ ರೇಂಜಿಗೆ LTPO ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. 60 ಹರ್ಟ್ಸಿಂದ 120 ಹರ್ಟ್ಸ್ ತನಕ ಈ ಒಂದು ಡಿಸ್ಪ್ಲೇ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡುತ್ತೆ. ಮ್ಯಾಕ್ಸಿಮಮ್ ಇದು 120 ಹರ್ಟ್ಸು. ಈ ಫೋನ್ನ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ, ಒಪ್ಕೋತೀನಿ. 2700 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಪಿಕ್ಸೆಲ್ನಲ್ಲಿ ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಅಂತ ಅನ್ಬೋದು. ಇಲ್ಲಿಯವರೆಗೆ ಇಷ್ಟು ಬ್ರೈಟ್ ಆಗಿರುವಂಥ ಫೋನ್ನ ಪಿಕ್ಸೆಲ್ನವ್ರು ಇದಕ್ಕಿಂತ ಮುಂಚೆ ಲಾಂಚ್ ಮಾಡಿರಲಿಲ್ಲ. ಈವನ್ HDR ಮೋಡಲ್ಲೂ ಕೂಡ ಇದು ಅಪ್ ಟು 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ತನಕ ಹೋಗುತ್ತೆ. HDR10+ ಸಹ ಇದೆ. ನನಗೊಂದು ಬೇಜಾರಾಗಿದ್ದು LTPO ಡಿಸ್ಪ್ಲೇ ಕೊಡಬೇಕಾಗಿತ್ತು, ಆಯಿತಾ. ಡಿಸ್ಪ್ಲೇ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಅದೊಂದು ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP f1.7 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಬೆಂಕಿ ಇದೆ, ಆಯಿತಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ ಒಳ್ಳೆಯ ಫೋಟೋನ ಈ ಪಿಕ್ಸೆಲ್ ಫೋನ್ ತೆಗೆಯುತ್ತೆ, ಆಬ್ವಿಯಸ್ಲಿ ಅದು, ಆಯಿತಾ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರೀ ಮೈನ್ ಸೆನ್ಸಾರ್ನಲ್ಲಿ ಮಾತ್ರ ಸಿಗ್ತಾ ಇದೆ. ಸೆಕೆಂಡ್ರಿ ಸೆನ್ಸಾರು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು 48 MP ಇದು ಕೂಡ 1.7 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಕೂಡ ಆ್ಯಕ್ಚುಲಿ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಹೆವಿ ವೈಡಾಗಿ ಕೂಡ ಇದೆ, ಆಯಿತಾ. 48 MP ಆಗಿರೋದ್ರಿಂದ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಫೋನ್ನ ಕ್ಯಾಮ್ರಾ ಆಪಲ್ಲಿ ಪೋರ್ಟ್ರೇಟ್ ಮೋಡ್ ಅಂತೂ ಸಖತ್ತಾಗಿದೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಮತ್ತು ಲಾಂಗ್ ಎಕ್ಸ್ಪೋಜರ್ಗೆ ಸಪ್ರೇಟ್ ಒಂದು ಟ್ಯಾಬ್ನೇ ಕೊಟ್ಬಿಟ್ಟಿದ್ದಾರೆ. ಮತ್ತು ಆ್ಯಕ್ಷನ್ ಪ್ಯಾನು ಹಿಂಗೆ ಪಟ್ ಅಂತ ಹಿಂಗೆ ತೆಗೆದುಬಿಟ್ರೆ ಅದೊಂಥರ ಡಿಫ್ರೆಂಟ್ ಎಫೆಕ್ಟ್ನಲ್ಲಿ ನಮಗೆ ಈ ಥರ ಆ್ಯಕ್ಷನ್ ಪ್ಯಾನ್ ಈ ಥರ ಶೂಟ್ ಮಾಡ್ತೀವಲ್ವ, ಸೊ ಅದು ತುಂಬ ಯುನೀಕಾಗಿ ಒಂದು ರೀತಿ ಎಲ್ಲ ಬ್ಲರ್ರಿಯಾಗಿ ಆಬ್ಜೆಕ್ಟ್ ಮಾತ್ರ ಫೋಕಸ್ ಆಗಿರೋ ಥರ ಚೆನ್ನಾಗಿ ಫೋಟೋವನ್ನು ಕೊಡುತ್ತೆ. ಮತ್ತು ನೈಟ್ ಫೋಟೋಗ್ರಫಿಗೆ ಇದು ಹೆಲ್ಪ್ ಮಾಡುತ್ತೆ. ಪನೋರಮಾ ಈ ರೀತಿ ಎಲ್ಲ ಫೀಚರ್ಗಳು ನಮಗೆ ಸಿಗ್ತಾರೆ. ಇನ್ನೊಂದು ಆ್ಯಡ್ಮಿ ಅಂತ ಫೀಚರ್ ಇದೆ ಈ ಪಿಕ್ಸೆಲ್ 9 Pro XLಲ್ಲೂ ಕೂಡ ಒಂದು ಫೀಚರ್ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಕೇವಲ 10.5 MP, ಆಯಿತಾ. ಬಟ್ ಮೆಗಾ ಪಿಕ್ಸೆಲ್ ಮ್ಯಾಟ್ರ್ ಆಗಲ್ಲ, ಕ್ಲಾರಿಟಿ ಸಖತ್ತಾಗಿದೆ. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ವೈಡಾಗಿ ಕೂಡ ಇದೆ, ಆಯಿತಾ. ಸಖತ್ ವೈಡ್ ಆಗಿದೆ, 0.7x ವೈಡು. ಹಿಂಗೆ ಇಟ್ಕೊಂಡ್ಬಿಟ್ರೆ ಫುಲ್ ಹಿಂದ್ಗಡೆ ಇರೋದೆಲ್ಲ ಚೆನ್ನಾಗಿ ಕಾಣುತ್ತೆ. ಹೆವಿ ಕ್ಲಾರಿಟಿ ಚೆನ್ನಾಗಿದೆ. ಫೋಟೋಗ್ರಫಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಇದೆ. 10 ಬಿಟ್ HDRನಲ್ಲೂ ಕೂಡ ಈ ಮೇನ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಅದು ಕೂಡ 4K 60 FPS ತನಕ ಫ್ರಂಟ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ಆಗುತ್ತೆ. ಎರಡೂ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ, ಎರಡು ತುಂಬ ಸ್ಟೇಬಲ್ ಶಾರ್ಟ್ಸನ್ನು ನೀಡುತ್ತೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂದರೆ 4700 mAh ಕೆಪಾಸಿಟಿ ಬ್ಯಾಟ್ರಿ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ನ ಕೊಟ್ಟಿಲ್ಲ. 27 ವ್ಯಾಟಿಂದು ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ ಮತ್ತು 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಸಪೋರ್ಟ್ ಮಾಡುತ್ತೆ. 4700 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಪಿಕ್ಸೆಲ್ ಫೋನ್ಗಳಿಗೆ ಇಷ್ಟು ದೊಡ್ಡ ಬ್ಯಾಟ್ರಿ ಕೊಟ್ಟಿರುವಂಥದ್ದು ಒಂದು ಪ್ಲಸ್ ಪಾಯಿಂಟೇ, ಆಯಿತಾ. ಇನ್ನು ಡೈರೆಕ್ಟಾಗಿ ಪಿಕ್ಸೆಲ್ 9 Pro XL ಫೋನಿಗೆ ಬರೋಣ. ಈ ಫೋನ್ನ ಬೇಸ್ ವೇರಿಯಂಟು 1,25,000 ರೂಪಾಯಿಗೆ ಲಾಂಚ್ ಆಗಿದೆ. 1,25,000 ಅಂದರೆ ತುಂಬ ಜನಕ್ಕೆ ಈ ಫೋನ್ನ ಅಫೋರ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, 1,00,000 ಮೇಲೆ ಅಂದರೆ. ಈ ಫೋನಲ್ಲಿ 6.8 ಇಂಚಿಂದು ಕ್ವಾಡ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, ಒಂಥರ ಕ್ವಾಡ್ HD ರೆಸೊಲ್ಯೂಷನ್ನೇ, ಆಯಿತಾ. ಸ್ಯಾಮ್ಸಂಗ್ S24 ಅಲ್ಟ್ರಾಗಿಂತ ರೆಸೊಲ್ಯೂಷನ್ ಸ್ವಲ್ಪ ಕಡಿಮೆ ಬರುತ್ತೆ. ಇದು LTPO ಡಿಸ್ಪ್ಲೇ. ಫೈನಲಿ ಆ ಫೋನ್ಗೂ LTPO ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇದು OLED ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಸಖತ್ತಾಗಿದೆ, ಹೆವಿ ಬ್ರೈಟ್ ಆಗಿದೆ. 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಈವನ್ HDRನಲ್ಲೂ ಕೂಡ ಮ್ಯಾಕ್ಸಿಮಮ್ 2000 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. HDR10+ ಕೂಡ ನಮ್ಗೆ ಇದರಲ್ಲಿ ಸಿಗ್ತದೆ. ಡಿಸ್ಪ್ಲೇ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಬೆಸ್ಟ್ ಡಿಸ್ಪ್ಲೇ ಅನ್ಬೇಕಾ ಅನ್ನುವಂಥದ್ದೊಂದು ಕ್ವಶನ್ ಮಾರ್ಕು. ಇನ್ನು ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 3 ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಮೇನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಸೆನ್ಸಾರು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ f1.7 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಕೂಡ ಬೆಂಕಿ ಇದೆ. ಪಿಕ್ಸೆಲ್ 9ನಲ್ಲಿ ಏನು ಕ್ಯಾಮ್ರಾ ಇತ್ತು ಅದೇ ಕ್ವಾಲಿಟಿ ನಮಗೆ ಇದರಲ್ಲೂ ಕೂಡ ಸಿಗ್ತದೆ. ಡೀಟೇಲ್ಸ್ ತುಂಬ ಸಿಮಿಲರ್ ಇದೆ. ಎರಡೂ ಕೂಡ ತುಂಬ ಒಳ್ಳೆಯ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ ಫೋಟೋಸ್, ಈವನ್ ಲೋ ಲೈಟ್ ಎಂಥ ಸಿಚುವೇಷನಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋಸನ್ನು ತೆಗೆಯಬಲ್ಲಂಥ ಕೆಪಾಸಿಟಿ ಈ ಒಂದು ಸೆನ್ಸಾರ್ಗಿದೆ. ಬಟ್ ಈ ಒಂದು ಫೋನಲ್ಲಿ ಒಂದು ಎಕ್ಸ್ಟ್ರಾ ಸೆನ್ಸಾರ್ ಇದೆ, ಪೆರಿಸ್ಕೋಪಿಕ್ ಲೆನ್ಸು. ಇದು 48 MPದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆ ಬರುವಂಥ ಸೆನ್ಸಾರ್, f2.8 ಅಪರ್ಚರು. ಇದು 5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. 5x ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸೊ ಪೋರ್ಟ್ರೇಟ್ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಪೋರ್ಟ್ರೇಟ್ ಮಾಡ್ಬೋದ್ರೆ ಇದಕ್ಕೆ ನೀವು ಸ್ವಿಚ್ ಆಗ್ಬೋದು.
ಸೊ ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ, ಸಖತ್ತಾಗಿದೆ, ಇಂಪ್ರೆಸ್ ಮಾಡ್ತು. ಸೊ ಪೆರಿಸ್ಕೋಪಿಕ್ ಒಂದು ರೀತಿ ಲಾಸ್ಲೆಸ್ ಝೂಮನ್ನು ನಮಗೆ ನೀಡುತ್ತೆ. ಅಪ್ ಟು 30x ತನಕ ನೀವು ಡಿಜಿಟಲಿ ಝೂಮ್ ಬೇಕಾದರೂ ಮಾಡ್ಬೋದು. ಇನ್ನೊಂದು 48 MP ಸೇಮ್ ಅದರಲ್ಲಿತ್ತಲ್ಲ ಪಿಕ್ಸೆಲ್ 9ಅಲ್ಲಿ ಅದೇ ರೀತಿ 48 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದರ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ತುಂಬ ಸಿಮಿಲರ್ ಇದೆ. ನಂಗೆ ಅನ್ನಿಸ್ದಂಗೆ ಆ ಫೋನ್ಗೂ ಈ ಫೋನ್ಗೂ ಈ ಪೆರಿಸ್ಕೋಪಿಕ್ ಲೆನ್ಸಿಂದು ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಬಿಟ್ಟರೆ ತುಂಬ ಅತಿ ಹೆಚ್ಚು ಕ್ವಾಲಿಟಿ ವೈಸು ಅಂಥ ಹೆವಿ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಿಲ್ಲ ಆಯಿತಾ. ಸೊ ನೋಡಿ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ಪೆರಿಸ್ಕೋಪಿಕ್ ಲೆನ್ಸ್ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಪೆರಿಸ್ಕೋಪಿಕ್ ಲೆನ್ಸು ಮತ್ತೊಂದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಇರೋದು ಬೇಕು ಅಂದರೆ ಇದನ್ನು ನೀವು ಪ್ರಿಫರ್ ಮಾಡ್ಬೋದು. ಇಲ್ಲಾಂದ್ರೆ ಆ ಫೋನು ಪಿಕ್ಸೆಲ್ 9 ಕೂಡ ಆ್ಯಕ್ಚುಲಿ ಚೆನ್ನಾಗೇ ಇದೆ ಆಯಿತಾ. ಫೋಟೋನಲ್ಲಿ ನಿಮ್ಗೆ ಅಂಥ ಮೇಜರ್ ಡಿಫ್ರೆನ್ಸ್ ಬರೋಲ್ಲ ಆಯಿತಾ, ಸಣ್ಣ ಪುಟ್ಟ ಡಿಫ್ರೆನ್ಸ್ ಬರ್ಬೋದು. ಮತ್ತು ನಮ್ಗೆ ಇದರಲ್ಲಿ ನೋಡ್ತಾ ಇದ್ದೀರಾ ಸೆನ್ಸರ್ ಕೂಡ ಇದೆ. ಸೊ ಅದರಲ್ಲಿ ಈ ಒಂದು ಲೈಡಾರ್ ರೀತಿ ಸೆನ್ಸರ್ ನಿಮಗೆ ಆಪಲಲ್ಲಿ ಸಿಗುತ್ತಲ್ವಾ, ಸೊ ಆ ರೀತಿ ಹಿಂದ್ಗಡೆ ಒಂದು ಸೆನ್ಸರ್ ಇದೆ. ಸೊ ಅದು ನಿಮಗೆ ಸಿಗಲ್ಲ ಆ ಒಂದು ಪಿಕ್ಸೆಲ್ 9ಅಲ್ಲಿ. ಸೊ ರೇರ್ ಕ್ಯಾಮ್ರಾ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲೂ ಕೂಡ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ಪೋರ್ಟ್ರೇಟ್ ಮೋಡ್ ಆಗಿರ್ಬೋದು, ಲಾಂಗ್ ಎಕ್ಸ್ಪೋಜರ್, ಆ್ಯಕ್ಷನ್ ಮೋಡು, ಈ ಎಲ್ಲ ಮೋಡ್ಗಳು ಅದರಲ್ಲಿ ಏನಿತ್ತು ಎಲ್ಲ ಮೋಡ್ಗಳು ಸಹ ಸಿಗ್ತದೆ. ಇದರಲ್ಲೂ ಕೂಡ ಆ್ಯಡ್ಮಿ ಫೀಚರ್ ಸಹ ಇದೆ, ಬರ್ತೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ 42 MP ಫ್ರಂಟ್ ಕ್ಯಾಮ್ರಾ. ಇದು ಕೂಡ ನಮಗೆ 0.7x ವೈಡ್ ಆಗುತ್ತೆ. ಎಷ್ಟು ವೈಡ್ ಆಗಿದೆ ಅಂತ ಅಂದರೆ ಫೋಟೋಸ್ ತೆಗಿಬೇಕಾದ್ರೆ ಸಖತ್ತು ವೈಡಾಗಿ ಶಾರ್ಟ್ಸ್ಗಳು ಬರುತ್ತೆ. ಸೊ ಹೆವಿ ಇಂಪ್ರೆಸ್ ಮಾಡಿ, ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ, ಸಕ್ಕತ್ತಾಗಿ ಕಾಣೋದು ಮಾತ್ರ ಫೋಟೋಸ್ ಎಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ಸೂಪರ್ ಆಗಿದೆ. ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 8K ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ ಮತ್ತು 4Kನಲ್ಲಿ 60 FPS ಅದು ಬೇಕಾದರೂ ನೀವು ರೆಕಾರ್ಡ್ ಮಾಡ್ಕೊಬೋದು. ಇದು ಕೂಡ HDRನಲ್ಲಿ ನೀವು ಕಂಟೆಂಟನ್ನು 10 ಬಿಟ್ HDRನಲ್ಲಿ ಕಂಟೆಂಟನ್ನು ಶೂಟ್ ಮಾಡ್ಬೋದು ರೇರ್ ಕ್ಯಾಮ್ರಾದಲ್ಲಿ. ಫ್ರಂಟ್ ಕ್ಯಾಮ್ರಾ ಸೇಮ್ 4K 60 FPS. ಎರಡರ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾಮ್ರಾ ಕಾಂಪ್ರಮೈಸ್ ಇಲ್ಲ ಆಯಿತಾ. ಆಬ್ವಿಯಸ್ಲಿ ಪಿಕ್ಸೆಲ್ ಫೋನ್ಗಳಲ್ಲಿ ಮೆಜಾರಿಟಿ ಕ್ಯಾಮ್ರಾ ಸಖತ್ತಾಗಿರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಮುಂಚೆ ಪಿಕ್ಸೆಲ್ ಫೋನ್ ಅಂದರೆ ಕ್ಯಾಮ್ರಾ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಸಿಗಲ್ಲ, ಫೋಟೋ ಬೆಂಕಿ ಅಂತಿದ್ವು. ಬಟ್ ಈಗ ಬೇರೆ ಬ್ರ್ಯಾಂಡ್ಗಳು ಕೂಡ ಈ ಲೆವೆಲ್ಗೆ ಪಿಕಪ್ ಆಗಿಬಿಟ್ಟಿದ್ದಾವೆ ಆಯಿತಾ. ಸೊ ಮುಂಚೆ ಹಂಗಿತ್ತು, ಈಗ ಆ ರೀತಿ ಇಲ್ಲ. ಒಟ್ಟಿಗೆ ಬೆಂಕಿ ಕ್ಯಾಮ್ರಾ, ತಲೆನೇ ಕೆಡಿಸ್ಕೊಳಂಗಿಲ್ಲ, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ಬಟ್ ಬೇರೆ ಬ್ರ್ಯಾಂಡ್ಗಳ ಫೋನ್ ಕ್ಯಾಮ್ರಾಗಳು ಇದೇ ಲೆವೆಲಿಗೆ ಬಂದುಬಿಟ್ಟಿದೆ ಆಯಿತಾ ಇತ್ತೀಚೆಗೆ. ಸೊ ಅದಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕ್ಯಾಮ್ರಾ ಸೂಪರ್ ಆಗಿದೆ. ಬ್ಯಾಟ್ರಿಗೆ ಬಂದರೆ ಈ ಫೋನಲ್ಲಿ ನಮಗೆ 5060 mAh ಕೆಪಾಸಿಟಿಯ ಬ್ಯಾಟ್ರಿ. ಈ ಒಂದು ಫೋನ್ 37 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗನ್ನು ಮಾಡುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, 9ಗಿಂತ ಒಂದು ಸ್ವಲ್ಪ ಜಾಸ್ತಿ ಹೆವಿ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ನೋದಕ್ಕಾಗಲ್ಲ 37 ವ್ಯಾಟ್ ಅಂತ ಅಂದರೆ. ಮತ್ತು 23 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದರಲ್ಲಿ ಸಪೋರ್ಟ್ ಇದೆ. ಇದಿಷ್ಟು ಈ ಎರಡು ಫೋನ್ಗಳ ಕೆಲವೊಂದು ಡಿಫ್ರೆಂಟ್ ಫೀಚರ್ಸು. ಇನ್ನು ಈ ಎರಡು ಫೋನ್ಗಳ ಸಿಮಿಲರ್ ಫೀಚರ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಹೌದು ಈ ಎರಡು ಕೂಡ ಡಿಫ್ರೆಂಟ್ ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಬಟ್ ರ್ಯಾಮ್ ಟೈಪು ಮತ್ತು ಸ್ಟೋರೇಜ್ ಟೈಪ್ ಎರಡರಲ್ಲೂ ಕೂಡ ಸೇಮ್ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಟಾಪ್ ನಾಚ್ ಅಂತೀನಿ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಆದರೆ ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನ್ಗಳಲ್ಲಿ ಗೂಗಲ್ ಅವ್ರದ್ದೇ ಇನ್ನೋಸ್ ಡೆವಲಪ್ ಆಗಿರುವಂಥ ಟೆನ್ಸಾರ್ ಚಿಪ್ ಇದೆ, ಟೆನ್ಸಾರ್ ಪ್ರೊಸೆಸರ್ G4 ಅಂತ ಆಯಿತಾ. ಇದು ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಈ ಎರಡೂ ಕೂಡ ತುಂಬ ಸಿಮಿಲರ್ ಬೆಂಚ್ ಮಾರ್ಕನ್ನು ಕೊಡ್ತು. 9,68,000 9,70,000 ತನಕ ರೇಟಿಂಗನ್ನು ಮಾತ್ರ ಕೊಡ್ತಾ ಇದೆ. ನನಗಿದು ಸ್ವಲ್ಪ ಬೇಜಾರಾಯಿತು. ಇತ್ತೀಚಿನ ದಿನಗಳಲ್ಲಿ ಸಿಮಿಲರ್ ಬೆಂಚ್ ಮಾರ್ಕನ್ನು ನೀಡುವಂಥ ಫೋನ್ಗಳು ಆ್ಯಂಡ್ರಾಯ್ಡ್ನಲ್ಲಿ ಕೇವಲ 22,000-23,000 ಸಾವಿರಕ್ಕೆಲ್ಲ ಸಿಗೋಕ್ಕೆ ಶುರುವಾಗಿದೆ. ಇದು ಸ್ವಲ್ಪ ನನಗೆ ಬೇಜಾರಾಯಿತು. ಈ ಟೆನ್ಸಾರ್ ಚಿಪ್ ಕೆಟ್ಟ ಪ್ರೊಸೆಸರ್ ಅಂತ ಅನ್ನಲ್ಲ, ಬಟ್ ಒಳ್ಳೆ ಪ್ರೊಸೆಸರೇ. ಬಟ್ ಹೆವಿ ಹಾರ್ಡ್ ಕೋರ್ ನೀವು ಪರ್ಫಾರ್ಮೆನ್ಸ್ ಬೇಕು ಅಂದರೆ ನಿಮಗದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಹೆವಿ ಗೇಮರ್ಸ್ಗಳಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ಡೇ ಟು ಡೇ ಟಾಸ್ಕು AI ಫೀಚರ್ನೆಲ್ಲ ಯೂಸ್ ಮಾಡೋದಕ್ಕೆ ಬೆಂಕಿ ಪ್ರೊಸೆಸರ್. ಆಬ್ವಿಯಸ್ಲಿ ಇದು ಗೂಗಲ್ ಅವ್ರದ್ದೇ ಫೋನ್ ಆಗಿರೋದ್ರಿಂದ ಹೆವಿ ಆಪ್ಟಿಮೈಸ್ ಆಗಿರುತ್ತೆ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಏಕೆಂದರೆ ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ಗೂಗಲ್ ಅವ್ರದ್ದೇ ಆಗಿರೋದ್ರಿಂದ ನಮಗೆ ಬೆಟರ್ ಪರ್ಫಾರ್ಮೆನ್ಸ್ ಇದರಲ್ಲಿ ಸಿಗುತ್ತೆ, ಒಪ್ಕೋತೀನಿ. ಆದರೆ ಇನ್ನೂ ಸ್ವಲ್ಪ ಒಳ್ಳೆ
ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ನಾವು ಈ ಎರಡನ್ನೂ ಕೂಡ ಈ ಬೆಂಚ್ ಮಾರ್ಕ್ ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ಸಿಮಿಲರ್ ಇದೆ. ಬ್ಯಾಟ್ರಿ ಡ್ರೈನ್ 4-5% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಎರಡೂ ಕೂಡ ಅಷ್ಟೇ, ಸುಮಾರು ಒಂದು 5-6% ಟೆಂಪ್ರೇಚರ್ ವೇರಿಯೇಷನ್ ಆಯಿತು. ಇದಕ್ಕಿಂತ ಮುಂಚೆ ಪಿಕ್ಸೆಲ್ ಫೋನ್ಗಳು ತುಂಬ ಹೀಟ್ ಆಗುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಈ ವರ್ಷ ಸ್ವಲ್ಪ ಈ ಡೆಸಿಪೇಷನ್ನ ಇಂಪ್ರೂವ್ ಮಾಡಿದರೆ ಈ ಸಲ ಫೋನ್ ಅಷ್ಟೊಂದು ಹೀಟ್ ನಿಮಗೆ ಆಗಲ್ಲ ಆಯಿತಾ. ಒಂದು ಒಳ್ಳೆ ವಿಷಯ. ಆಬ್ವಿಯಸ್ಲಿ ಈಟ್ ಸಿಂಕ್ ಅಂದರೆ ಇದರೊಳಗೆ ಈಟ್ ಚೇಂಬರ್ ಏನಿರುತ್ತೆ ಅದನ್ನು ಸ್ವಲ್ಪ ದೊಡ್ಡದು ಮಾಡಿರ್ತಾರೆ, ಸೊ ಅದರಿಂದ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಅಂತೀನಿ. ಜೊತೆಗೆ ಈ ಎರಡು ಫೋನ್ಗಳ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಒಂದು ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೆಟ್ಟಿಂಗ್ ಹೋದರೆ ಸ್ಮೂತ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ, ಬರೀ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ. ಎಕ್ಸ್ಟ್ರೀಮ್ ಪ್ಲಸ್ ಆಪ್ಷನ್ನೇ ಇಲ್ಲ ಆಯಿತಾ. 1,25,000 ಕೊಡ್ತಾ ಇದ್ದೀವಿ, ಎಕ್ಸ್ಟ್ರೀಮ್ ಪ್ಲಸ್ ಇಲ್ಲ. ಸೊ ದಯವಿಟ್ಟು ಇದನ್ನು ತಲೆಯಿಟ್ಕೊಳ್ಳಿ. ಹೌದು, ಗೇಮಿಂಗ್ ಎಕ್ಸ್ಪೀರಿಯನ್ಸು ಈ ಸ್ಮೂತ್ ಎಕ್ಸ್ಟ್ರೀಮಲ್ಲಿ ತುಂಬ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗ್ ಆಗಲ್ಲ. ಬಟ್ ಎಕ್ಸ್ಟ್ರೀಮ್ ಪ್ಲಸ್ಸಿಗೆ ಹಾಕಿದ್ರೆ ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಕಷ್ಟನ ಅನ್ನೋ ಒಂದು ಇದು ಬಂತು ನನಗೆ. ಅದಕ್ಕೆ ಎಕ್ಸ್ಟ್ರೀಮ್ ಪ್ಲಸ್ ಕೊಟ್ಟಿಲ್ವಾ ಏನಂತ. ನಂಗೆ ಅನ್ನಿಸ್ದಂಗೆ ಪ್ರೊಸೆಸರ್ ಒಳ್ಳೆ ಪ್ರೊಸೆಸರೇ ಆಯಿತಾ. ಮೋಸ್ಟ್ಲಿ ಈ ಒಂದು ಪ್ರೊಸೆಸರಿಗೆ ಒಂದು ಗೇಮ್ ಆಪ್ಟಿಮೈಸ್ ಆಗಿಲ್ವಾ ಅಂತ ಕೂಡ ಅನ್ನಿಸ್ತು ನನಗೆ ಆಯಿತಾ. ಇದನ್ನು ಬಿಟ್ಟರೆ ಅಲ್ಟ್ರಾ HDR ಆಪ್ಷನ್ ಸಹ ಇದೆ. ಅಲ್ಟ್ರಾ HDRನಲ್ಲಿ ಅಲ್ಟ್ರಾ ತನಕ ಹೋಗುತ್ತೆ. ಈ ಎರಡು ಫೋನ್ಗಳು ಕೂಡ ಗೇಮಿಂಗ್ನಲ್ಲಿ ಸಿಮಿಲರ್ ಎಕ್ಸ್ಪೀರಿಯನ್ಸು, ಸಿಮಿಲರ್ ಪರ್ಫಾರ್ಮೆನ್ಸ್. ಏನಕ್ಕೆ ಅಂದರೆ ಎರಡೂ ಸೇಮ್ ಪ್ರೊಸೆಸರ್ಗಳು, ಏನು ಚೇಂಜಸ್ ಇಲ್ಲ. ನನಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಸೊ ನೋಡಿ, ನಿಮ್ಮ ಒಂದು ರಿಕ್ವೈರ್ಮೆಂಟಿಗೆ ತಕ್ಕಂಗೆ ನೀವು ಈ ಫೋನ್ಗಳನ್ನ ಚೂಸ್ ಮಾಡಬೇಕಾಗತ್ತೆ. ಬಟ್ ಕ್ಯಾಮ್ರಾ ಮಾತ್ರ ಬೆಂಕಿ ಇದೆ. ಪರ್ಫಾರ್ಮೆನ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಆಯಿತಾ. ಏನಕ್ಕೆ ಅಂದರೆ ನೀವು ಸ್ನ್ಯಾಪ್ಡ್ರ್ಯಾಗನ್ 8 Gen 3ಗೆ ಇದಕ್ಕೆ ಕಂಪೇರ್ ಮಾಡೋದಕ್ಕಾಗಲ್ಲ ಆಯಿತಾ. 1 to ಡಬಲ್ ಪರ್ಫಾರ್ಮೆನ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಆ ವಿಷಯನ ತಲೆಯಿಡ್ಕೊಬೇಕಾಗತ್ತೆ ನೀವು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಎರಡು ಫೋನ್ಗಳಲ್ಲಿ ಒಂದು ಒಳ್ಳೆ ವಿಷಯ, ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಬೆಂಕಿ ವಿಷಯ. ಮತ್ತು ಫೇಸ್ ಅನ್ಲಾಕ್ ಸಹ ಸಿಗ್ತದೆ. ಆಬ್ವಿಯಸ್ಲಿ ವೈಡ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ ಇದಕ್ಕಿಂತ ಒಳ್ಳೆ OS ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಆ್ಯಂಡ್ರಾಯ್ಡಲ್ಲಿ. ಒನ್ ಆಫ್ ದ ಬೆಸ್ಟ್ OS ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಪಿಕ್ಸೆಲ್ OS ಆಗಿರೋದ್ರಿಂದ ಸಖತ್ತು ಸ್ಮೂತ್ ಆಗಿದೆ. ಈ ಲೆವೆಲ್ ಆಪ್ಟಿಮೈಸೇಷನ್ನ, ಈ ಲೆವೆಲ್ ಸ್ಮೂತ್ನೆಸ್ನ ಯಾವ ಆ್ಯಂಡ್ರಾಯ್ಡ್ ಫೋನವರು ಕೊಡೋಕ್ಕಾಗಲ್ಲ. ಸಖತ್ ಅಂದರೆ ಸಖತ್ ಸ್ಮೂತ್ ಆಗಿದೆ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಜೊತೆಗೆ ಈ ಎರಡು ಫೋನ್ಗಳಿಗೆ 7 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. 7 ವರ್ಷ. ನಂಗೆ ಅನ್ನಿಸ್ದಂಗೆ ಆಪಲ್ ಅವ್ರಿಗಿಂತ ಜಾಸ್ತಿ ಕೊಡ್ತಾರ ಅಂತ ಈ ಸಲ ಗೂಗಲ್ನವರು. 7 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್. ಇದರಲ್ಲಿ ಆ್ಯಂಡ್ರಾಯ್ಡ್ 14 ಇದೆ. ಸೊ ಆ್ಯಂಡ್ರಾಯ್ಡ್ 21 ತನಕ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಬೆಂಕಿ ವಿಷಯ ಗುರು, ಯಪ್ಪ ಕ್ರೇಜಿ. ಜೊತೆಗೆ ಇದರಲ್ಲಿ ಕೆಲವೊಂದು AI ಫೀಚರ್ ಕೂಡ ಇದೆ. ಮತ್ತು ಆಗಲೇ ಹೇಳ್ದಂಗೆ ಆ್ಯಡ್ಮಿ ಫೀಚರು, ಇದು ಕ್ಯಾಮ್ರಾದಲ್ಲಿ ಆ್ಯಡ್ಮಿ ಅಂತ ಒಂದು ಸಪ್ರೇಟ್ ಟ್ಯಾಬ್ ಇದೆ ಆಯಿತಾ. ಎರಡರಲ್ಲೂ ಇದೆ. ಅದು ಏನಪ್ಪ ಅಂದರೆ ಇದು ತುಂಬ ಯುನೀಕ್ ಆಗಿದೆ. ನೀವಿಬ್ಬರು ಫ್ರೆಂಡ್ಸ್ ಇರ್ತೀರ ಆಯಿತಾ, ಸುತ್ತಮುತ್ತ ಯಾರೂ ಇರಲ್ಲ ನಿಮ್ಮ ಫೋಟೋ ತೆಗಿಯೋಕ್ಕೆ. ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ಹೋಗ್ಬಿಟ್ಟು ಒಬ್ಬ ಫ್ರೆಂಡಿನ ಫೋಟೋ ತೆಗಿತೀರಾ. ನೀವು ನಿಂತ್ಕೊಳ್ಳೋಕೆ ಜಾಗ ಬಿಟ್ಬಿಟ್ಟು ಕ್ಯಾಮ್ರಾದಲ್ಲಿ ಒಬ್ಬರು ಫ್ರೆಂಡ್ ಫೋಟೋ ತೆಗಿತೀರಾ. ತೆಗೆದಾದ್ಮೇಲೆ ನೀವು ಹೋಗ್ಬಿಟ್ಟು ನಿಂತ್ಕೊಂಡು ಆ ಫ್ರೆಂಡನ್ನ ಕಳಿಸ್ಬಿಟ್ಟು ಫೋಟೋ ತೆಗೆದ್ರೆ ಇಬ್ಬರು ಕೂಡ ಒಟ್ಟಿಗೆ ನಿಂತಿರೋ ರೀತಿ ಫೋಟೋ ಔಟ್ಪುಟ್ಟನ್ನು ಕೊಡುತ್ತೆ. ತುಂಬ ಯುನೀಕ್ ಆಗಿದೆ ಅನ್ನಿಸ್ತು. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ತೆಗೆಯುತ್ತೆ ಗುರು. ಅದು AI ಯೂಸ್ ಮಾಡ್ಕೊಂಡು ಏನೇನೋ ಪ್ರೋಸೆಸ್ ಮಾಡೋಟ್ಟಿಗೆ ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಇದನ್ನು ಬಿಟ್ಟರೆ ಈ ಫೋನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ AI ಫೀಚರ್ ನಾನು ತುಂಬ ಯೂಸ್ ಮಾಡೋದು ನನ್ನ ಫೋನಲ್ಲಿ, ಸ್ಯಾಮ್ಸಂಗಲ್ಲಿ ಸರ್ಕಲ್ ಟು ಸರ್ಚ್ ಫೀಚರು ಇದರಲ್ಲಿ 2 ಫೋನಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಸೊ ಹೆವಿ ಯೂಸ್ ಆಗುತ್ತೆ ಒಂದು ಸರ್ಕಲ್ ಟು ಸರ್ಚ್ ಫೀಚರು. ಮತ್ತು AI ಎರೇಸರ್ ಫೀಚರು ಇನ್ಬಿಲ್ಟ್ ಗೂಗಲ್ ಫೋಟೋಸಲ್ಲಿ ಸೆಟ್ಟಿಂಗಲ್ಲಿದೆ. ಇದರ ಜೊತೆಗೆ AI ಝೂಮ್ ಎನಾನ್ಸ್ ಅಂತೂ ಸಕ್ಕತ್ತಾಗಿದೆ. ರೀಸೆಂಟಾಗಿ ಆ್ಯಡ್ ಆಗಿರುವಂಥ ಫೀಚರು. ನೀವು ಆಲ್ರೆಡಿ ಈ ಫೋನಲ್ಲಿ 5x ಝೂಮ್ ಮಾಡಿ ಫೋಟೋಸನ್ನು ತೆಗೆದಿರ್ತೀರ ಅಂತ ಅಂದ್ಕೊಳ್ಳಿ ಆಯಿತಾ. ಇನ್ನೂ ಝೂಮ್ ಬೇಕು ಅಂದರೆ ನೀವು ಈ ಫೋನಲ್ಲಿ ಈ AI ಝೂಮ್ ಎನಾನ್ಸನ್ನು ಮಾಡಿಬಿಟ್ರೆ ಇನ್ನೂ ಒಂದು ರೀತಿ ಕ್ಲಾರಿಟಿ ಚೆನ್ನಾಗಿರೋ ರೀತಿ ಮಾಡುತ್ತೆ AI ಯೂಸ್ ಮಾಡಿಕೊಂಡು. ಈ ಫೀಚರ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಜೊತೆಗೆ ನಮಗೆ ಪಿಕ್ಸೆಲ್ ಸ್ಟುಡಿಯೋ ಇದೇನಪ್ಪ ಅಂತ ಅಂದರೆ ಪ್ರಾಂಪ್ಟನ್ನು ಕೊಟ್ಟು ನೀವು AI ಮುಖಾಂತರ ಇಮೇಜನ್ನು ಜನ್ರೇಟ್ ಮಾಡುವಂಥದ್ದು. ಈ ಪಿಕ್ಸೆಲ್ ಸ್ಟುಡಿಯೋ ಇನ್ಬಿಲ್ಟ್ ಈ ಒಂದು ಫೋನಲ್ಲಿ ನಮಗೆ ಡೈರೆಕ್ಟಾಗಿ ಸಿಗ್ತದೆ. ಒಂದು ಒಳ್ಳೆಯ ವಿಷಯ ಆಯಿತಾ. ಬೇರೆಯವರೆಲ್ಲ ಈ ರೀತಿ ಫ್ರೀಯಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಅದನ್ನ ಆಯಿತಾ, ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ಇದರ ಜೊತೆಗೆ ಜೆಮಿನೈ ಲೈವ್ ಫೀಚರ್ ಕೂಡ ನಮಗೆ ಸಿಗ್ತಾ ಇದೆ. ಇದು ಕೂಡ ಎಲ್ರಿಗೂ, ಬೇರೆಯವ್ರಿಗೆಲ್ಲ ಇದಕ್ಕೆ ಪರ್ಮಿಷನ್ ಇರಲ್ಲ. ಗೂಗಲ್ ಪಿಕ್ಸೆಲ್ ಫೋನ್ ಇರೋರಿಗೆ ಈ ಜೆಮಿನೈ ಲೈವ್ ಫೀಚರ್ನ ಕೊಡ್ತಾ ಇದ್ದಾರೆ. ಸೊ ಒಂದು ರೀತಿ ಈ ಅಸಿಸ್ಟೆಂಟ್ ಇರುತ್ತಲ್ವ, ಈ ಗೂಗಲ್ ಅಸಿಸ್ಟೆಂಟ್ಗಿಂತ ಅಡ್ವಾನ್ಸ್ ಆಗಿರುವಂಥ
ಒಂದು ಅಸಿಸ್ಟೆಂಟ್ ಇದು ಜೆಮಿನೈ ಲೈವ್. ಒಂದು ರೀತಿ ಮನುಷ್ಯರ ಜೊತೆ ಮಾತಾಡ್ತಿದ್ದೀರೇನೋ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡುತ್ತೆ ನೀವು ಆ ಒಂದು ಜೆಮಿನೈ ಜೊತೆ ಮಾತಾಡ್ತಿರ್ಬೇಕಾದ್ರೆ. ಸೊ ಅದು ನಮಗೆ ಡೈರೆಕ್ಟಾಗಿ ಈ ಒಂದು ಫೋನಲ್ಲಿ ಸಿಗ್ತದೆ. ಸೊ ಈ ರೀತಿ ಅನೇಕ ಸಣ್ಣ ಪುಟ್ಟ AI ಫೀಚರ್ನ ಹಾಕಿದ್ದಾರೆ ಆಯಿತಾ. ಏನೋ ಅಡ್ವಾನ್ಸ್ ಲೆವೆಲ್ ಬೇರೆಯವ್ರ ಥರ ಸಿಕ್ಕಿದೆಲ್ಲ ಹಾಕಿಲ್ಲ, ಬೇಸಿಕ್ AI ಫೀಚರ್ಗಳನ್ನ ಈ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಇಂಟರ್ನಲ್ಲಿ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಾಗೆಲ್ಲ ಇಂಟರ್ನಲ್ಲಿ AI ಕೆಲಸವನ್ನು ಮಾಡುತ್ತೆ, ಬಟ್ ನಮಗೆ ಯೂಸ್ ಮಾಡೋಕ್ಕೆ ಈ ರೀತಿ ಕೆಲವೊಂದು AI ಫೀಚರ್ಗಳು ಸಿಗ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟಿರಿಯೋ ಸ್ಪೀಕರು, ಎರಡೂ ಕೂಡ ಸ್ಟಿರಿಯೋ ಸ್ಪೀಕರ್ನ ಕ್ಲಾರಿಟಿ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿದೆ, ಎರಡೂ ಕೂಡ ತುಂಬ ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ವೈಫೈ 5 ಅಂದರೆ ಡ್ಯುಯಲ್ ಬ್ಯಾಂಡ್, ವೈಫೈ 6E ಕೂಡ ಇದೆ, ವೈಫೈ 7 ಕೂಡ ಸಪೋರ್ಟ್ ಆಗುತ್ತೆ. ಎರಡರಲ್ಲೂ ಬ್ಲೂಟೂತ್ 5.3 ನಮಗೆ ಸಿಗ್ತಾ ಇದೆ ಮತ್ತು 23 5G ಬ್ಯಾಂಡ್ಗಳಿದ್ದಾವೆ. 23 ಯಾವ ದೇಶಕ್ಕೆ ಹೋದರೂ ವರ್ಕ್ ಆಗಬೇಕು ಆಯಿತಾ. ಆ ರೀತಿ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. NFC ಸಹ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಮತ್ತು ಬಾರೋಮೀಟ್ರ್, ಈ ರೀತಿ ಕೆಲವೊಂದು ಸೆನ್ಸಾರ್ಸ್ನೆಲ್ಲ ನಮಗೆ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಅವರು ಮಿಸ್ ಔಟ್ ಮಾಡಿಲ್ಲ. ಮತ್ತು ಈ ಎರಡು ಫೋನ್ಗಳಲ್ಲಿ ಸ್ಯಾಟಲೈಟ್ SOS ಸರ್ವಿಸ್ ಕೂಡ ಆಲ್ರೆಡಿ ಇದೆ, ಬಟ್ ನಮ್ಮ ದೇಶದಲ್ಲಿ ಆ ಒಂದು ಸರ್ವಿಸ್ ಅವೈಲಬಲ್ ಇಲ್ಲ. ಅಮೆರಿಕಾದಲ್ಲೆಲ್ಲ ಆ ಒಂದು ಫೀಚರ್ ಆಲ್ರೆಡಿ ಬಂದ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಸ್ಯಾಟಲೈಟ್ ಬೇಸ್ಡ್ SOS ಫೀಚರ್ ಬಂದಿಲ್ಲ. ಅದೇನಪ್ಪ ಅಂದರೆ ನೀವೆಲ್ಲೋ ದೂರದಲ್ಲಿ ಟ್ರೆಕ್ಕಿಂಗ್ ಏನೋ ಹೋಗಿರ್ತೀರಲ್ಲ, ನೆಟ್ವರ್ಕ್ ಇರಲ್ಲ, ಬಟ್ ಸ್ಟಿಲ್ ಈ ಫೋನ್ ಯೂಸ್ ಮಾಡಿಕೊಂಡು ಸ್ಯಾಟಲೈಟ್ ಮುಖಾಂತರ ಎಮರ್ಜೆನ್ಸಿ ಮೆಸೇಜನ್ನು ಕಳಿಸ್ಬೋದು. ಸೊ ಹೆವಿ ಯೂಸ್ ಆಗುವಂಥ ಫೀಚರ್, ಹೆವಿ ಟ್ರೆಕ್ ಮಾಡೋರಿಗೆ, ಹೆವಿ ಟ್ರಾವೆಲಿಂಗ್ ಮಾಡೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಮತ್ತು ಈ Pixel 9 Pro XLನಲ್ಲಿ ನಮಗೆ ಥರ್ಮೋಮೀಟ್ರ್ ಕೂಡ ಸಿಗ್ತಾಯಿದೆ ಆಯಿತಾ. ಸೊ ಬಾಡಿ ಟೆಂಪ್ರೇಚರನ್ನು ನಾವು ಮೆಷರ್ ಮಾಡಬಹುದು, ಅದೊಂದು ಈ ಇದರಲ್ಲಿ ಸಿಗ್ತದೆ. Pixel 9ಅಲ್ಲಿ ಆ ಒಂದು ಫೀಚರ್ ಇಲ್ಲ. ಸೊ ಇದಿಷ್ಟು ಈ ಎರಡು ಫೋನ್ಗಳ ಕೆಲವೊಂದು ಮೇಯ್ನ್ ಫೀಚರ್. ಫೋನ್ಗಳು ಮಾತ್ರ ಬೆಂಕಿದೆ. ಗೂಗಲ್ ಅವ್ರು ಮಾಡಿರೋದ್ರಿಂದ OS ಆಪ್ಟಿಮೈಸೇಷನ್ ಲೆವೆಲ್ ಬೆಂಕಿ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಅಂತೂ, ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೂ ಟಾಪ್ ನಾಚ್ ಅಂತೀನಿ ಆಯಿತಾ. ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಇದರಲ್ಲಿ ಕೆಲವೊಂದು ಫೀಚರ್ಗಳು ಲಿಟ್ರಲಿ ನಿಮಗೆ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲೆಲ್ಲ ಇರೋದೇ ಇಲ್ಲ ಆಯಿತಾ. ಆ ರೀತಿ ಕೆಲವೊಂದು ಫೀಚರೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಪಿಕ್ಸೆಲ್ ಫೋನ್ಗಳಿಗೆ ಕೊಡ್ತಾರೆ. ಮತ್ತು ತುಂಬ ಬೇಗ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ ನಿಮಗೆ ಆಯಿತಾ. ಫಸ್ಟ್ ಬರೋದೇ ಪಿಕ್ಸೆಲ್ ಫೋನ್ಗಳಿಗೆ ಬಂದುಬಿಡುತ್ತೆ. ಮತ್ತು 7 ವರ್ಷ ನಿಮಗೆ OS ಅಪ್ಡೇಟ್ ಇರುತ್ತೆ. ಅಲ್ಲಿ ತನಕ ಸ್ಮೂತಾಗಿ ಕೆಲಸವನ್ನು ಮಾಡುತ್ತಾ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕು, ಒಪ್ಕೋತೀನಿ. ಬಟ್ OS ಅಪ್ಡೇಟ್ ಎಲ್ಲ ತುಂಬ ಫಾಸ್ಟಾಗಿ ಬರುತ್ತೆ, ಚೆನ್ನಾಗಿ ಆಪ್ಟಿಮೈಸೇಷನ್ ಇದೆ. ಡೈರೆಕ್ಟಾಗಿ ಗೂಗಲ್ ಕಡೆಯಿಂದ ಬರೋದ್ರಿಂದ ಅಪ್ಡೇಟು ಒಂದು ಒಳ್ಳೆಯ ವಿಷಯ ಆಯಿತಾ. ನೋಡಿ, ನಿಮಗೆ ಈ ಲೆವೆಲ್ ಬಡ್ಜೆಟ್ ಇದೆ ಅಂತ ಅಂದರೆ ನೀವು ಆರಾಮಾಗಿ ಈ ಫೋನ್ಗಳನ್ನು ಪರ್ಚೇಸ್ ಮಾಡ್ಬೋದು. ಹೌದು, ಬೆಲೆ ಕಡಿಮೆ ಏನಲ್ಲ ಆಯಿತಾ, ಫ್ಲ್ಯಾಗ್ಶಿಪ್ ಲೆವೆಲ್ಲೇ. ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಇವರು ಟೆನ್ಸಾರ್ ಚಿಪ್ ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಆದರೂ ಹಾಕ್ಬೇಕು ಅಟ್ಲೀಸ್ಟ್ ಆಯಿತಾ. ಅವ್ರದ್ದೇ ಪ್ರೊಸೆಸರ್ ಹಾಕ್ತಾರೆ, ಹಾಕೋದು ತಪ್ಪೇನಿಲ್ಲ, ಬಟ್ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುವಂಥ ಪ್ರೊಸೆಸರ್ ಹಾಕಿದ್ರೆ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿರುತ್ತೆ. ಏನಕ್ಕೆ ಈ ಥರ ಗೂಗಲ್ನವರು ಪರ್ಫಾರ್ಮೆನ್ಸನ್ನು ಕಡಿಮೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯಿತಾ. ಬಿಲ್ಡ್ ಮಾತ್ರ ಬೆಂಕಿ ಇದೆ. ಫೋನ್ ಚೆನ್ನಾಗಿದೆ ಆಯಿತಾ, ಫೋನ್ ಚೆನ್ನಾಗಿದೆ. ಬೆಲೆ ಜಾಸ್ತಿ ಇರ್ಬೋದು, ಬಟ್ ಫೋನ್ ಅಂತೂ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.